ಇವಾಗಷ್ಟೇ ರೀಸೆಂಟ್ ಆಗಿ ಒಂದು ಚಿರತೆ ಕಾಟನೂ ಕೂಡ ತುಂಬಾನೇ ಜಾಸ್ತಿ ಆಗ್ಬಿಟ್ಟೈತೆ ನಮ್ಮ ಏರಿಯಾದಲ್ಲಿ. ನಾನು ನಿನ್ಗೆ ಹಂದಿ ಅಂತೂ ತೋರ್ಸಕ್ಕಾಗಿಲ್ಲ, ಆದ್ರೆ ಇದೆಲ್ಲ ಹಂದಿ ತೋಡಿರೋದು ನೋಡ್ಕೊ. ಹೆವಿ ಹಂದಿ ಬರುತ್ತೆ ಕಣ ಇಲ್ಲೆಲ್ಲ. ಅಣ್ಣ ಲಾಸ್ಟ್ ಟೈಮ್ ಅಣ್ಣ ಕ್ಯಾಂಪಿಂಗ್ ಅಲ್ಲಿ ಇರ್ಬೇಕಾದ್ರೆ ತುಂಬಾ ಹೆವಿ ಮಳೆ ಉಯ್ತಾ ಇತ್ತು. ಹೌದು ಎಷ್ಟು ಜಾರ್ತಾ ಇತ್ತು ಗೊತ್ತಾ ಆ ಟೈಮಲ್ಲಿ. ಅಣ್ಣ ತುಂಬಾನೇ ನೋಡಿ ಹರಿರೋದು. ಒಂದ್ ಕಾಲ ಏನೋ ಇದಾಗ್ಬಿಟ್ಟೈತೆ. ಪಕ್ಕದಲ್ಲಿ ಇಲ್ಲಿ ಕಾಡೈತೆ. ಕಾಡು ಪ್ರಾಣಿಗಳು ಯಾವ ಟೈಮಲ್ಲಿ ಅವರು ಬಂದು ನಮ್ಮನ್ನ ಅಟ್ಯಾಕ್ ಅನ್ನು ಕೂಡ ಮಾಡ್ಬಿಡ್ಬೋದು. ಎಲ್ಲಾ ಖುಷಿನೂ ಸಿಗೋ ನಮ್ಮ ಹಳ್ಳಿಗಳಲ್ಲಿ ಒಂದೊಂದ್ಸಲ ನಮ್ಗೆ ಬೇಜಾರಾಗ್ಬಿಡೋದು ಏನು ಅಂತಂದ್ರೆ ಈ ನಮ್ಮ ರೋಡ್ಗಳೇ. ನೋಡ ಎಷ್ಟು ಚಂದ ಅಲ್ಲ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಒಂದೊಂದ್ಸಲ ನಿನ್ಗೆ ಖುಷಿ ಆಗ್ಬಿಟ್ರೆ ನೀನ್ ಏನೇನ್ ಮಾಡ್ತೀಯಾ? ಏನು ಮಾಡಲ್ಲ. ಅರ್ಥ ಆಗ್ಲಿಲ್ಲ ನಾ ಹೇಳಿದ್ದು. ಒಂದೊಂದ್ಸಲ ನಿನ್ಗೆ ಖುಷಿ ಆಗ್ಬಿಟ್ರೆ ನೀ ಏನ್ ಮಾಡ್ತೀಯ ಅಂತ. ಜಾಲಿ ಮಾಡ್ತೀಯ. ಆ ಜಾಲಿ ನಾವ್ ಎಲ್ ಮಾಡ್ಬೇಕು ಗೊತ್ತಾ? ನೋಡಿ ಈ ತರ ಪ್ಲೇಸ್ ಗಳಿಗೆ ಬಂದ್ ಮಾಡ್ಬೇಕು. ಇದ್ರಲ್ಲೇ ನಮ್ಗೆ ಒಳ್ಳೆ ಜಾಲಿ ಸಿಕ್ಕೋದು. ಗೊತ್ತಾಯ್ತಾ? ಅರ್ಥ ಆಯ್ತು ಅನ್ಸುತ್ತೆ ನಾ ಹೇಳಿದ್ದು. ಇನ್ನೊಂದ್ ಕಡೆ ಒಂದು ಟ್ರೀ ಹೌಸ್ ಐತೆ, ಅಲ್ಲಿ ಹೋಗಿ ತೋರಿಸ್ತೀನಿ ಬಾ, ಅಲ್ಲಿ ಯಾವ ತರ ಐತೆ ಅಂತ. ನಿನ್ಗೆ ಖುಷಿ ತಾನು ಸಿಗ್ಬೇಕು, ನಿನ್ಗೆ ಆ ಖುಷಿನ ಅಲ್ಲಿ ಹೋಗಿ ತೋರಿಸ್ತೀನಿ ಬಾ. ಓಕೆ, ನಮ್ಮ ಹುಡುಗನ್ಗೆ ನಾನು ಇವಾಗ ಖುಷಿನ ತೋರಿಸ್ಬೇಕು. ಅದು ಇಲ್ಲೇ ಒಂದು ಟ್ರೀ ಹೌಸ್ ಐತೆ, ಆ ಟ್ರೀ ಹೌಸ್ ಹತ್ರ ಕರ್ಕೋಗಿ ಇಲ್ಲಿರೋ ವಾತಾವರಣ ಯಾವ ತರ ಐತೆ ಅಂತ ನಮ್ಮ ಹುಡುಗನ್ಗೆ ಒಂದ್ಸಲ ತೋರಿಸ್ತೀನಿ. ನಮ್ಮ ಹುಡುಗ ಬಂದು ನಮ್ಮ ಸಿಟಿಗಳಲ್ಲಿ ಇದ್ದು ಅಭ್ಯಾಸ ಆಗ್ಬಿಟ್ಟಿತ್ತು. ಅದಕ್ಕೆ ನಾನು ಹಳ್ಳಿ ಕಡೆ ಕರ್ಕೊಂಡ್ ಬಂದಿದ್ದೀನಿ. ಈ ಹಳ್ಳಿಯಲ್ಲಿರೋ ವೆದರ್ ಮತ್ತೆ ವಾತಾವರಣ ಯಾವ ತರ ಐತೆ ಅಂತ ನಮ್ಮ ಹುಡುಗನ್ಗೆ ಒಂದ್ಸಲ ತೋರ್ಸೋಣ ಅಂತ. ಖುಷಿ ಆಗ್ತಿದ್ಯಾ ಪ್ರದಿ? ನೋಡಿ, ಪಕ್ಕ ಹಳ್ಳಿ ಹುಡುಗನ್ ತರನೇ ಕರ್ಕೊಂಡ್ ಬಂದಿದ್ದೀನಿ. ಕೈಗೆ ಒಂದು ಕುಡುಗೋಲು, ಅದಕ್ಕೆ 2 ಹಗ್ಗ. ಹಳ್ಳಿ ಟ್ರೆಡಿಷನಲ್ ಇದು. ಓಕೆ, ಹೋಗೋಣ ಒಳಗೆ. ಓಕೆ, ಬನ್ನಿ ಕಾಡಂದಿ ಬೇಟೆ ಆಡೋಣ. ನನ್ ಜೊತೆ ನಿನ್ ಬಾ. ನೈಟ್ ಕ್ಯಾಂಪಿಂಗ್ ಹಾಕುವಾಗ ನಿನ್ ಬೇಕಾದ್ರೆ ನಾನೇ ಇಲ್ಲ ಅಂತಂದ್ರೆ ನಂದಿ ತೋರಿಸ್ತೀನಿ ಪಕ್ಕ. ಆಮೇಲೆ ಇನ್ನೂ ಒಂದ್ ಹೇಳ್ಬೇಕು ಅಂತಂದ್ರೆ ಪ್ರದಿ, ಇವಾಗಷ್ಟೇ ರೀಸೆಂಟ್ ಆಗಿ ಒಂದು ಚಿರತೆ ಕಾಟನೂ ಕೂಡ ತುಂಬಾನೇ ಜಾಸ್ತಿ ಆಗ್ಬಿಟ್ಟೈತೆ ನಮ್ಮ ಏರಿಯಾದಲ್ಲಿ. ಒಂದ್ ಕ್ಲಿಪ್ ಅನ್ನ ಪ್ಲೇ ಮಾಡ್ತೀನಿ ನೋಡಿ. ನಿಜಕ್ಕೂ ಕೂಡ ನಮ್ಮ ಏರಿಯಾದಲ್ಲಿ ಇವಾಗ ಒಂದು ಚಿರತೆ ಕಾಟ ತುಂಬಾನೇ ಹೆವಿ ಆಗ್ಬಿಟ್ಟೈತೆ. ಇವಾಗ ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋಗ್ಬೇಕು. ಸೊ ಅಲ್ಲೋಗಿ ಒಂದ್ಸಲ ತೋರ್ಸ್ಕೊಂಡ್ಬನ್ನಿ. ಲಾಸ್ಟ್ ಟೈಮ್ ನೋಡುವಾಗ ಇದೆಲ್ಲ ಚಿಕ್ಕ ಗಿಡ ಇತ್ತು, ಇವಾಗ ನೋಡಿದ್ರೆ ಎಷ್ಟು ದೊಡ್ಡದಾಗ್ಬಿಟ್ಟೈತೆ ನೋಡಿ. ನಮ್ಮ ಹುಡುಗ ಮುಚ್ಚೆ ಹೋಗ್ಬಿಟ್ಟಿದ್ದಾನೆ. ನೋಡಿ ದೂರದಿಂದ ಈ ಪ್ಲೇಸ್ ನೋಡೋದಕ್ಕೂ ಹತ್ರದಿಂದ ಈ ಪ್ಲೇಸ್ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಅಂತಂದ್ರೆ ನೋಡ್ಕೊಳ್ಳಿ ನೀವೇನೆ. ಹತ್ರದಿಂದ ನೋಡಿದ್ರೆ ಅಷ್ಟೇನು ಖುಷಿ ಸಿಗಲ್ಲ ನಮ್ಗೆ, ಅದೇ ದೂರದಿಂದ ನೋಡಿದ್ರೆ ತುಂಬಾನೇ ಖುಷಿ ಸಿಕ್ಬಿಡುತ್ತೆ. ನಿಂಗೆ ನಾನು ಹಂದಿ ಅಂತೂ ತೋರ್ಸಕ್ಕಾಗಿಲ್ಲ, ಆದ್ರೆ ಇದೆಲ್ಲ ಹಂದಿ ತೋಟಿರೋದು ನೋಡಿ. ಇದೆಲ್ಲ ಇವಾಗ ರೀಸೆಂಟ್ ಆಗಿ ಬಂದಿರೋದು. ಡೈಲಿ ಬರುತ್ತೆ. ಇವಾಗ್ಲೂ ಕೂಡ ಹುಡ್ಕುದ್ರೆ ಇಲ್ಲಿ ಯಾವ್ದಾದ್ರು ಒಂದ್ ಹಂದಿ ಗಿಂದಿ ಅಂತೂ ಇದ್ದೇ ಇರುತ್ತೆ. ಸೊ ಒಳಗಡೆ ಹೋಗಿದ್ ಬರೋಣ, ಬರ್ತೀಯಾ? ನನ್ಗಂತೂ ಧೈರ್ಯ ಐತೆ, ನಿನ್ಗೆ? ಓಕೆ ಬಾ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನೋಡಿ, ಇವಾಗ ನಮ್ಮ ಹುಡುಗನ್ಗೆ ಇಲ್ಲೊಂದು ಟ್ರೀ ಹೌಸ್ ಐತೆ. ನಾನು ಲಾಸ್ಟ್ ಟೈಮ್ ಕ್ಯಾಂಪಿಂಗ್ ಹಾಕಿದ್ ಟ್ರೀ ಹೌಸ್. ಹುಡುಗ ವಿಡಿಯೋ ನೋಡಿದ್ಮೇಲೆ ಆ ಟ್ರೀ ಹೌಸ್ ನ ಒಂದ್ಸಲ ನೋಡ್ಬೇಕು ಅಂತಂದು ಅಕ್ಕೆ ಇಲ್ಲಿ ಕರ್ಕೊ ಹೋಗ್ತಾ ಇದೀನಿ. ನೋಡ್ಕಲಕ ಬಾ. ನೆನ್ನೆ ಲೋಗ್ ನೋಡಿದ್ರೆ ನಾವು ನೆನ್ನೆ ಲೋಗಲ್ ನೋಡೋದು, ನೆನ್ನೆ ಒಂದು ಕರಿ ಕಾಳಿಂಗ ಸರ್ಪ. ನಾನು ಮುಂಚೆ ರಪ್ಪ ಅಂತ ವಾಪಸ್ ಆಗ್ಬಿಡ್ತು, ಜಸ್ಟ್ ಮಿಸ್. ನೀನ್ ಕೇಳ್ತಾ ಇದ್ದೆ ನೋಡು, ನಾನು ಟ್ರೀ ಹೌಸ್ ನೋಡ್ಬೇಕಂತ ಊರಲ್ಲಿ. ನಾವು ಕ್ಯಾಂಪಿಂಗ್ ಹಾಕಿದ್ ಟ್ರೀ ಹೌಸ್ ನೋಡಿ, ಇದೇನೆ. ಇಲ್ಲೇ ನಾವು ಒಬ್ಬನೇ ಸೋಲಾ ಕ್ಯಾಂಪಿಂಗ್ ಹಾಕಿದ್ದು. ನೋಡ್ತಾ ಇದೀಯಾ? ಇದೇ ಕ್ಯಾಂಪಿಂಗ್ ನಲ್ಲಿ ನೋಡಿ ಯಾವ ತರ ಐತೆ ಪ್ಲೇಸು. ಎಷ್ಟು ಸ್ವಲ್ಪ ದೂರದಲ್ಲೇ ಕಾಡಿರೋದು. ಕಾಡಿಂದ ಪಕ್ಕ ನಮ್ಮ ಊರು ಹೊಲಗಳಲ್ಲಿ ನಾನು ಕ್ಯಾಂಪಿಂಗ್ ಅನ್ನ ಹಾಕಿದ್ದು. ಆವಾಗ ಅಷ್ಟೇನು ಭಯ ಇರ್ಲಿಲ್ಲ. ಏನಕ್ಕಪ್ಪ ಅಂತಂದ್ರೆ ಆ ಟೈಮಲ್ಲಿ ಬಂದು ಈ ಜೋಳಗಳೆಲ್ಲ ಅಷ್ಟೊಂದು ದೊಡ್ಡದಾಗಿರ್ಲಿಲ್ಲ. ಈ ತರ ಏನಾದ್ರು ಇದ್ಬಿಟ್ಟಿದ್ರೆ ಪಕ್ಕ ಕಾಡಂದಿಗಳಾದ್ರೂ ಸಿಕ್ಕಿರೋದು. ಇದೆಲ್ಲ ದೊಡ್ಡದಾಗ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಇಲ್ಲಿ ಆನೆಗಳು ಹೆವಿ ಬರುತ್ತೆ. ಪಕ್ಕ ಬಾ, ಒಂದ್ಸಲ ನಿನ್ಗೆ ಟ್ರೀ ಹೌಸ್ ತೋರಿಸ್ತೀನಿ. ಕಾಣ್ತಾ ಇದೀಯಾ ಹೆಂಗೈತೆ ಟ್ರೀ ಹೌಸ್? ಇದೇ ಟ್ರೀ ಹೌಸ್ ಅಲ್ಲಿ ನಾನು ಸೋಲಾ ಕ್ಯಾಂಪಿಂಗ್ ಅನ್ನ ಹಾಕಿದ್ದು. ನಾನು ಮತ್ತೆ ಮಹಮ್ಮದ್ ಇಬ್ರು ಕೂಡ. ಆದ್ರೆ ಮಹಮ್ಮದ್ ಏನ್ ಮಾಡ್ದ ಗೊತ್ತಾ, ಸ್ಟಾರ್ಟಿಂಗು ಬರ್ತೀನಿ ಅಂತ ಹೇಳ್ದ. ಆಮೇಲೆ ಹೋಗ್ತಾ ಏನ್ ಮಾಡ್ಬಿಟ್ಟ, ಬರ್ಲಿಲ್ಲ. ನನ್ ಟೈಮ್ ಆಗುತ್ತೆ, ಒಂದ್ ಸ್ವಲ್ಪ ಕೆಲಸ ಆಯ್ತು ಅಂದ್ಬಿಟ್ಟು ಹೊಂಟೋಗ್ಬಿಟ್ಟ ಅವನು. ನಾನು ಒಬ್ನೇನೆ ಸೋಲಾ ಕ್ಯಾಂಪಿಂಗ್ ಅನ್ನ ಹಾಕಿದ್ದಿಲ್ಲಿ. ಅಲ್ಲಿ ನೋಡ್ಬೋದು ನೀನು. ನೋಡಲ್ಲಿ
ಅಲ್ಲೂ ಒಂದು ಟ್ರೀ ಹೌಸ್ ಐತೆ, ಮತ್ತೆ ನೋಡಿ ಇಲ್ಲೂ ಒಂದು ಟ್ರೀ ಹೌಸ್ ಐತೆ, ಮತ್ತೆ ನೋಡಿ ಇಲ್ಲೂ ಒಂದು ಟ್ರೀ ಹೌಸ್ ಐತೆ, ಹಂಗೆ ನೋಡಿಲಿ ಪಕ್ಕದಲ್ಲೂ ಕೂಡ ಟ್ರೀ ಹೌಸ್ ಐತೆ. ಆದ್ರೆ ನಾನು ಹಾಕಿದ್ದು ಕ್ಯಾಂಪಿಂಗ್ ಟೈಮಲ್ಲಿ ಮಾತ್ರ ನಿಜಕ್ಕೂ ಕೂಡ ಇಲ್ಲಿ ಯಾರು ಇರ್ಲಿಲ್ಲ. ನಾನು ಒಬ್ಬನೇ ಸೋಲೋ ಕ್ಯಾಂಪಿಂಗ್ ಅನ್ನು ಹಾಕಿದ್ದು. ಸ್ಟಾರ್ಟಿಂಗು ಪ್ರತಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಕ್ಯಾಂಪಿಂಗ್ ಹಾಕಿದ್ದು ಆ ನೈಟ್ ಇತ್ತಲ್ಲ, ಆ ನೈಟ್ ಒಂದ್ ಸ್ವಲ್ಪ ಏನ್ ಭಯಪ್ಪ ಅಂತಂದ್ರೆ ಪಕ್ಕದಲ್ಲಿ ನೋಡಿದ್ರೆ ಕಾಡಿಂದ ಪಕ್ಕದಲ್ಲಿ ನಾನು ಕ್ಯಾಂಪಿಂಗ್ ಅನ್ನು ಹಾಕಿರೋದು. ಆನೆ ಬಂದ್ರೆ ಏನಿಲ್ಲ, ಆನೆ ಬಂದ್ರು ಸಲೀಸಾಗಿ ಹೋಗ್ಬಿಡುತ್ತೆ. ಅಂದ್ರೆ ಈ ಟೈಮಲ್ಲಿ ಆನೆಗಳು ಸ್ವಲ್ಪ ಕಮ್ಮಿ ಇತ್ತು ನಾನು ಕ್ಯಾಂಪಿಂಗ್ ಹಾಕಿದ ಟೈಮಲ್ಲಿ. ಈ ಟೈಮಲ್ಲಿ ಹೇಳಕ್ಕಾಗಲ್ಲ, ಆನೆಗಳು ಬಂದ್ರು ಬರ್ತಾ ಇರುತ್ತೆ. ಆದ್ರೆ ಅವಾಗ ನಾನು ಸ್ಟಾರ್ಟಿಂಗ್ ಹಾಕಿದ್ರಲ್ಲಿ ಬಂದು ಚಿಕ್ಕ ಗಿಡ ಐತಿದಲ್ಲ, ಇವಾಗ ನೋಡಿ ಎಷ್ಟು ದೊಡ್ಡದಾಗೈತೆ. ಇವಾಗ ಇನ್ನು ಸ್ವಲ್ಪ ದಿನ ಅಷ್ಟೇನೆ ಮತ್ತೆ ಇದೇ ಜಾಗದಲ್ಲಿ ಕ್ಯಾಂಪಿಂಗ್ ಅನ್ನು ಹಾಕ್ತೀನಿ. ನಿಮ್ಗೆ ಒಂದ್ಸಲ ಆನೆನ ತೋರಿಸ್ಲೇಬೇಕು ನಾನು. ಪ್ರದೇ ಭಯಂಗೆ ಏನಾರು ಆಗ್ತಿದ್ಯಾ? ನೆಕ್ಸ್ಟ್ ಟೈಮ್ ನನ್ನ ಜೊತೆ ಸೋಲೋ ಕ್ಯಾಂಪಿಂಗ್ ಮಾಡೋದಕ್ಕೆ ನೀವು ರೆಡಿನಾ? ರೆಡಿ ಅಣ್ಣ. ಓಕೆ, ನಮ್ಮ ಹುಡುಗ ರೆಡಿ ಅಂತ ನನ್ನ ಜೊತೆ ಸೋಲೋ ಕ್ಯಾಂಪಿಂಗ್ ಅನ್ನ ಮಾಡೋದಕ್ಕೆ. ನಮ್ಮ ಹುಡುಗನ್ನ ಕರ್ಕೊಂಡು ನೆಕ್ಸ್ಟ್ ಟೈಮ್ ನಾನು ಸೋಲೋ ಕ್ಯಾಂಪಿಂಗ್ ಅನ್ನ ಸೋಲೋ ಕ್ಯಾಂಪಿಂಗ್ ಅಲ್ಲ, ತಪ್ಪಾಗುತ್ತೆ. ನೆಕ್ಸ್ಟ್ ಟೈಮ್ ನಮ್ಮ ಹುಡುಗನ ಕರ್ಕೊಂಡು ನಾನು ಇಲ್ಲಿ ಕ್ಯಾಂಪಿಂಗ್ ಅನ್ನ ಹಾಕ್ತೀನಿ. ನೋಡ್ರಿ ಇದೇ ಟ್ರೀ ಹೌಸ್ ಅಲ್ಲಿ ಒಂದ್ಸಲ ನೋಡೋಣ ಬನ್ನಿ, ನಿಮ್ಗೆ ಒಂದ್ಸಲ ತೋರಿಸ್ತೀನಿ ಟ್ರೀ ಹೌಸ್. ಮತ್ತೆ ನೋಡಿ ಸೇಫ್ಟಿಯಾಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಇಲ್ಲಿ ಸೋಲಾರ್ನು ಕೂಡ ಬಿಟ್ಕೊಂಡಿರ್ತೀವಿ. ಆದ್ರೆ ಇವಾಗಂತಲೂ 24 hours ಈ ಸೋಲಾರು ಆನಲ್ಲೇ ಇರುತ್ತೆ. ಏನಕ್ಕಪ್ಪ ಅಂತಂದ್ರೆ ಪಕ್ಕದಲ್ಲೇ ಕಾಡಿರೋದ್ರಿಂದ ಏನಾಗುತ್ತೆ, ಕಾಡು ಪ್ರಾಣಿಗಳು ಈ ಬೆಳೆಗಳನ್ನ ನಾಶ ಮಾಡೋದಕ್ಕೆ ಅಂತ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ 24 hours ಕೂಡ ಇವಾಗ ಸೋಲಾರ್ ಆನಲ್ಲೇ ಇರುತ್ತೆ. ಸೊ ಒಂದ್ಸಲ ಟ್ರೀ ಹೌಸ್ ಮೇಲ್ಗಡೆ ಹೋಗಿದ್ ಬರೋಣ ಬನ್ನಿ. ನೀನೇ ಮೊದ್ಲು ಇರ್ತೀಯ, ನಾನೇ ಇರಲ್ಲ? ನಾನು ಇರ್ತೀನಿ. ಏರು. ಓಕೆ, ಗ್ರಿಪ್ಪರ್ ಏನ್ ಗೊತ್ತಾ? ನೋಡಿಲೆ ನೋಡಲ್ಲಿ ಮುಂಚಾರ ಐತಲ್ಲ, ನೋಡಿ ಮರದ ಅಲ್ಲಿ ಮುಂದೆ ಕಾಣ್ತಾ ಇದೆ ನೋಡು, ಒಂದು ಮರದ್ದು ರೆಂಬೆ ಐತಲ್ಲ, ಆ ರೆಂಬೆನ ಹಿಡ್ಕೊಂಡು ಒಳಗಡೆ ಹೋಗು. ಓಕೆ, ಹುಷಾರು. ನಮ್ಮ ಹುಡುಗ. ಮತ್ತೆ ನಿಮ್ಗೆ ಇನ್ನೂ ಒಂದು ನಾನು ಸುಳ್ಳು ಹೇಳ್ಬಿಟ್ಟೆ, ನಮ್ಮ ಹುಡುಗ ಏನು ಸಿಟಿ ಹುಡುಗ ಅಲ್ಲ, ಹಳ್ಳಿ ಹುಡುಗನೇ. ಕ್ಯಾಂಪಿಂಗ್ ಅನ್ನ ನೋಡ್ಬೇಕು ಅಣ್ಣ. ಲಾಸ್ಟ್ ಟೈಮ್ ನೀವು ಕರ್ಕೋಗಿಲ್ಲ ಅಂತ ಹೇಳೋದು, ಅದಕ್ಕೆ ನಮ್ಮ ಹುಡುಗನ ಕರ್ಕೊ ಬಂದೆ. ನೋಡಿ ಹೆಂಗೆ ಇರ್ತಾ ಇದ್ದಾನೆ ನಮ್ಮ ಹುಡುಗ. ಸೂಪರಾ. ಇದೇ ತರ ಸಿಟಿಲಿ ಇರೋರ್ನ ಕರ್ಕೊಂಬಂದಿದಾರ ಕ್ಯಾಂಪಿಂಗ್ ಏರು ಅಂತಂದ್ರೆ ಏರ್ತಾರ ಅವರು? ಏರಕ್ಕಾಗಲ್ಲ. ಲಾಸ್ಟ್ ಟೈಮ್ ವಿಕಾಸ್ ಗೌಡ್ ಅವರು ಕೂಡ ಬಂದಿದ್ರು ಕ್ಯಾಂಪಿಂಗ್ ಅನ್ನ ಹಾಕ್ಸೋದಿಕ್ಕೆ. ಆದ್ರೆ ಈ ಕ್ಯಾಂಪಿಂಗ್ ಅಲ್ಲ, ಅದು ಬಂದು ಬೇರೆ ಟ್ರೀ ಹೌಸ್ ನಲ್ಲಿ ಕ್ಯಾಂಪಿಂಗ್ ಅನ್ನ ಹಾಕ್ಸಿದ್ದು ಪ್ರದೇ. ಅಲ್ಲಿ ಏನಪ್ಪಾ ಅಂತಂದ್ರೆ ಅವ್ರಿಗೇನೋ ಒಂಥರ ಭಯ ಆಗೋಯ್ತು. ಮರ ಹೈಟ್ ಇತ್ತದು, ಅದ್ರ ಇಷ್ಟೊಂದು ಚೆನ್ನಾಗಿರ್ಲಿಲ್ಲ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಅದ್ರ ಇಲ್ಲಿ ಚೆನ್ನಾಗೈತೆ, ಅಂದ್ರೆ ಏರೋದೊಂದು ಸ್ವಲ್ಪ ರಿಸ್ಕ್ ಇರುತ್ತೆ ಇದರಲ್ಲಿ. ಯಾಕಂತಂದ್ರೆ ಇದು ಮರ ಐತೆ ನೋಡಿ, ಇದರ ಕ್ಯಾಂಪಿಂಗ್ ಗಳಿಗೆ ನಾವೇನೇ ಒಂದ್ ರೀತಿ ಬಿದ್ರು ಮರದಲ್ಲಿ ಏಣಿನ ತಯಾರಿಸಿರ್ತೀವಿ. ನೋಡಿ ಹೆಂಗೈತೆ. ಇದ್ರ ಮುಖಾಂತರ ನಾವು ಕ್ಯಾಂಪಿಂಗ್ ಒಳಗಡೆ ಹೋಗ್ತೀವಿ. ಚೆನ್ನಾಗೈತಾ? ಬರ್ತೀನಿ ನಾನು ಕೂಡ. ಅಣ್ಣ ಲಾಸ್ಟ್ ಟೈಮ್ ಅಣ್ಣ ಈ ಕ್ಯಾಂಪಿಂಗ್ ಅನ್ನು ಏರ್ಬೇಕಾದ್ರೆ ತುಂಬಾ ಹೆವಿ ಮಳೆ ಹುಯ್ತಾ ಇತ್ತು. ಹೌದಣ್ಣ. ಎಷ್ಟು ಜಾರ್ತಾ ಇತ್ತು ಗೊತ್ತಾ ಆ ಟೈಮಲ್ಲಿ? ಅಣ್ಣ ತುಂಬಾನೇ ನೋಡಿ ಏರಿರೋದು. ಒಂದ್ ಕಾಲ ಏನೋ ಇದಾಗ್ಬಿಟ್ಟೈತೆ. ನೋಡ್ರಿ ನಮ್ಮ ಹುಡುಗನ ನಮ್ಮ ಟ್ರೀ ಹೌಸ್ ಒಳಗಡೆ ಕರ್ಕೊಂಡ್ ಬಂದಿದ್ದೀನಿ. ಯಾವ ತರ ಐತೆ ಟ್ರೀ ಹೌಸ್? ಚೆನ್ನಾಗಿದೆಯಣ್ಣ. ನೋಡ್ರಿ ಅಂತೂ ನಮ್ಮ ಟ್ರೀ ಹೌಸ್ ಒಳಗಡೆ ಬಂದೇ ಬಿಟ್ವು. ಏನಿಸ್ತಾ ಇದೆ ಬ್ರದೇ? ಚೆನ್ನಾಗಿದೆಯಣ್ಣ. ಚೆನ್ನಾಗೈತೆ ಅಲ್ವಾ? ನೋಡಿ ಇದೇ ಟ್ರೀ ಹೌಸ್ ನಲ್ಲಿ ನಾವು ಅವತ್ತು ನೈಟ್ ಕ್ಯಾಂಪಿಂಗ್ ಅನ್ನ, ಅದ್ರಲ್ಲೂ ಕೂಡ ನಾನು ಒಬ್ಬನೇ ಸೋಲೋ ಕ್ಯಾಂಪಿಂಗ್ ಅನ್ನ ಹಾಕಿದ್ದು. ನೋಡಿ ನಿಮ್ಗೆ ಲಾಸ್ಟ್ ಟೈಮು ಕೂಡ ನಾನು ಈ ಟ್ರೀ ಹೌಸ್ ಒಳಗಡೆ ತೋರಿಸಿದೆ, ಮತ್ತೆ ಇವತ್ತು ಕೂಡ ತೋರಿಸ್ತಾ ಇದ್ದೀನಿ. ನೋಡ್ರಿ ಯಾವ ತರ ಐತೆ ಅಂತ ಟ್ರೀ ಹೌಸ್ ಒಳಗಡೆ. ಇದೇ ಟ್ರೀ ಹೌಸ್ ನಾ ಹೇಳಿದ್ದು ನಿನ್ಗೆ. ಅಲ್ಲೂ ಕೂಡ ನೀನು ತುಂಬಾ ಟ್ರೀ ಹೌಸ್ ಕೆಳಗಡೆನೂ ಕೂಡ ತೋರಿಸ್ತೆ. ಆದ್ರೆ ಅಲ್ಲಿರೋ ಟ್ರೀ ಹೌಸ್ ಗಿಂತ ಈ ಟ್ರೀ ಹೌಸ್ ಒಂಥರ ಸ್ಪೆಷಲ್. ಏನಕ್ಕೆ ಹೇಳೋ? ಚೆನ್ನಾಗಿದೆಯಣ್ಣ. ಚೆನ್ನಾಗಿದೆ ಅನ್ನೋದಕ್ಕಿಂತ ಇನ್ನೊಂದು ಸ್ಪೆಷಲ್ ಐತೆ. ಗೆಸ್ ಮಾಡು. ಗೊತ್ತಾಗ್ತಾ ಇಲ್ವಾ? ಇನ್ನೊಂದ್ ಏನ್ ಸ್ಪೆಷಲ್ ಅಂತಂದ್ರೆ ಟ್ರೀ ಹೌಸ್ ಒಳಗಡೆ ನಾವಿದೀವಿ, ಅದಕ್ಕೆ. ಇಲ್ವಾ ಮತ್ತೆ? ಓಕೆ, ಇವಾಗ ನಮ್ಮ ಹುಡುಗನ ಒಂದ್ಸಲ ಈ ಟ್ರೀ ಹೌಸ್ ಹೊರಗಡೆ ತೋರಿಸ್ಬೋಣ. ನೋಡ್ತೀನಿ ಅಂತಂದಲ್ಲ ಈಗ ಟ್ರೀ ಹೌಸ್ ಹೊರಗಡೆ. ಇಲ್ಲಿನ ವ್ಯೂ ನೋಡ್ಬೇಕು ಅಂತಿದೆಲ್ಲ. ಹೆಂಗೈತೆ? ಚೆನ್ನಾಗೈತಾ? ಸರಿ, ನಮ್ಮ ವ್ಯೂವರ್ಸ್ ಒಂದ್ಸಲ ತೋರಿಸ್ಬೋಣ ಬನ್ನಿ. ಮತ್ತೆ ಒಂದ್ಸಲ ಇಲ್ಲಿನ ವೆದರ್ ಯಾವ ತರ ಐತೆ ಹೊರಗಡೆ ಅಂತ. ನೋಡ್ರಿ ಹೊರಗಡೆ ಯಾವ ತರ ಐತೆ. ಸೊ ಲಾಸ್ಟ್ ಟೈಮು ಕೂಡ ನಿಮ್ಗೆ ಇಲ್ಲಿನ ವ್ಯೂನ ತೋರಿಸಿದ್ದೆ, ತುಂಬಾನೇ ಚೆನ್ನಾಗೈತೆ. ಮತ್ತೆ ಇವಾಗ ಮತ್ತೆ ಒಂದ್ಸಲ ನಿಮ್ಗೆ ತೋರಿಸ್ತಿರೋದು ಏನಕ್ಕಪ್ಪ ಅಂತಂದ್ರೆ, ಲಾಸ್ಟ್ ಟೈಮು ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ನೀವ್ ಏನ್ ಬೆಳೆಗಳನ್ನ ನೋಡ್ತಾ ಇದ್ರೆ, ಈ ಬೆಳೆಗಳೆಲ್ಲ ಅವಾಗ ಚಿಕ್ಕದಾಗಿತ್ತು. ಇವಾಗ ನೋಡಿ ಎಷ್ಟು ದೊಡ್ಡದಾಗೈತೆ. ಎಲ್ಲಿ ನೋಡಿದ್ರು ಕೂಡ ತುಂಬಾನೇ ಗ್ರೀನು. ನೋಡೋದಕ್ಕೆ ಒಂಥರ ತುಂಬಾನೇ ಖುಷಿ ಆಗ್ತಾ ಐತೆ. ನೋಡ್ರಿ ಸುತ್ತ ಎಲ್ಲ ಕಡೆನೂ ಕೂಡ ಟ್ರೀ ಹೌಸ್ ಗಳೈತೆ. ಹೋದ್ಸಲ ಈ ಟ್ರೀ ಹೌಸ್ ಗಳಲ್ಲಿ ಯಾವ ಜನನೂ ಕೂಡ ಇರ್ಲಿಲ್ಲ, ಆದ್ರೆ ಈ ಸಲ ಮಾತ್ರ ಇಲ್ಲ ಅಂತಂದ್ರು ಕೂಡ ಈ ಟ್ರೀ ಹೌಸ್ ಗಳಲ್ಲಿ ಎಲ್ಲಾನು ಕೂಡ ಬಂದು ಕಾವಲನ್ನ ಕಾಯ್ತಾರೆ. ಏನಕ್ಕಪ್ಪ ಅಂತಂದ್ರೆ ನೋಡ್ರಿ, ನೀವೇ ನೋಡ್ಬೋದು, ಇವಾಗ ಎಲ್ಲ ಬೆಳೆಗಳು ಕೂಡ ಸುಮಾರು ಒಂದು ಸೈಜ್ಗೆ ಬಂದಿದೆ. ಇವಾಗಂತಲೂ ಕಾಡು ಪ್ರಾಣಿಗಳ ದಾಳಿ ಜಾಸ್ತಿನೇ ಇರುತ್ತೆ. ಏನಂತೀಯ ಪ್ರದೇ? ಚೆನ್ನಾಗಿದೆ ಅಣ್ಣ. ನೋಡ್ರಿ ಯಾವ ತರ ಐತೆ ಹೊರಗಡೆ. ಲಾಸ್ಟ್ ಟೈಮ್ ತೋರಿಸಿದ್ಕೋ ಈ ಟೈಮ್ ತೋರಿಸ್ತಾ ಇರೋದಕ್ಕೂ ಎಷ್ಟು ವ್ಯತ್ಯಾಸ ಐತೆ ಅಂತ. ಈ ವಿಡಿಯೋದಲ್ಲಿ ನಾವು ಯಾವುದೇ ರೀತಿ ಕ್ಯಾಂಪಿಂಗ್ ಅನ್ನು ಕೂಡ ಮಾಡ್ತಾ ಇಲ್ಲ, ಮತ್ತೆ ಯಾವುದೇ ಚಾಲೆಂಜಸ್ ವಿಡಿಯೋನು ಕೂಡ ಮಾಡ್ತಾ ಇಲ್ಲ. ಜಸ್ಟ್ ನಮ್ಮ ಹುಡುಗ ಈ ಕ್ಯಾಂಪ್ ಅನ್ನ ನೋಡ್ಬೇಕು ಅಂತ, ಅದಕ್ಕೋಸ್ಕರ ಇವತ್ತು ಲೋಗ್ನಲ್ಲಿ ನಮ್ಮ ಹುಡುಗನಿಗೆ ಕ್ಯಾಂಪ್ ನ ತೋರಿಸೋಣ ಅನ್ಕೊ ಬಂದಿದ್ದೀನಿ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಲಾಸ್ಟ್ ಟೈಮ್ ಇಲ್ಲಿ ಸೋಲೋ ಕ್ಯಾಂಪಿಂಗ್ ಅನ್ನ ಮಾಡಿದಾಗ ಇಲ್ಲಿ ಹೋದ್ಸಲ ಹೇಳಿದ್ನೇನೋ ಗೊತ್ತಿಲ್ಲ ಸರಿಯಾಗಿ,
ಇಲ್ಲಿ ತುಂಬಾನೇ ಭಯ ಆಗ್ತು. ಏನಕ್ಕಪ್ಪ ಅಂತಂದ್ರೆ ನೀವೇನು ನೋಡಿದ್ರಿ, ನಾನು ಹೊರಗಡೆನೆ ತೋರಿಸ್ದೆ. ಪಕ್ಕದಲ್ಲಿ ಇಲ್ಲಿ ಕಾಡೈತೆ, ಕಾಡು ಪ್ರಾಣಿಗಳು ಯಾವ ಟೈಮಲ್ಲಿ ಅವರು ಬಂದು ನಮ್ಮನ್ನ ಅಟ್ಯಾಕ್ ಅನ್ನು ಕೂಡ ಮಾಡ್ಬಿಡ್ಬೋದು. ಮತ್ತೆ ಈ ವಿಡಿಯೋ ನೋಡ್ತಿರೋರಿಗೆ ಮತ್ತೊಂದು ಸಜೆಷನ್ ಮಾಡೋದೇನಪ್ಪ ಅಂತಂದ್ರೆ, ನೀವು ಎಲ್ಲೇ ಚಾಲೆಂಜಸ್ ವಿಡಿಯೋ ಮಾಡಿ ಮತ್ತೆ ಯಾವುದೇ ಕ್ಯಾಂಪಿಂಗ್ ವಿಡಿಯೋನಾದ್ರು ಮಾಡಿ, ಆದ್ರೆ ನೋಡಿ ಈ ತರ ಪ್ಲೇಸ್ ಗಳಲ್ಲಂತೂ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತೀನಿ. ಏನಕ್ಕಪ್ಪ ಅಂತಂದ್ರೆ ಯಾವ ಟೈಮಲ್ಲಿ ಬೇಕಾದ್ರೂ ಕೂಡ ಏನ್ ಬೇಕಾದ್ರೂ ಆಗ್ಬಿಡ್ಬೋದು ನೋಡಿ ಈ ಪ್ಲೇಸ್ ಗಳಲ್ಲಿ. ನೋಡ್ರಿ ಎಲ್ಲ ಯಾವ ತರ ಐತೆ. ಮಳೆ ಬಂದಾಗೂ ಕೂಡ ಇದನ್ನ ಕವರ್ ಅನ್ನ ಮಾಡ್ಕೊಬಿಡ್ತೀವಿ, ಈ ಕಡೆ ಮುಚ್ಚಿಬಿಡ್ತಾರೆ. ಮತ್ತೆ ನೋಡಿ ಇಲ್ಲಿ ಡೋರ್ ಐತೆ, ನಮ್ದು ಬಾಗಿಲು ಯಾವ ತರ ಇತ್ತು ಇದರಲ್ಲಿ ಚೀಲ ಮಾಡ್ಕೊಂಡಿದೀವಿ ಬಾಗಿಲು ತರ. ಮತ್ತೆ ನೋಡಿ ಸುಮಾರು ಎಷ್ಟಡಿ ಇರ್ಬೋದು ಪ್ರದೇ? ಒಂದು 20 ಅಡಿ ಅಣ್ಣ. 20 ಅಡಿ ಮೇಲ್ಗಡೆ ಇದೀವಿ. ಅದನ್ನು ಕೂಡ ಈಗ ನಾವು ಭೂಮಿ ಕೆಳಗಡೆ ಇಲ್ಲ, ಮೇಲ್ಗಡೆ ಇದ್ದೀವಿ. ಭೂಮಿ ಮೇಲ್ಗಡೆ ಇದೀವಿ. ಹೌದು, ನಾವಿವಾಗ ಭೂಮಿ ಕೆಳಗಡೆ ಇಲ್ಲ, ಭೂಮಿ ಮೇಲ್ಗಡೆ ಇದೀವಿ. ಹೋಗೋಣ ಪ್ರದೇ? ಹಾ ಅಣ್ಣ. ಓಕೆ, ಸೊ ಇವಾಗ ಟ್ರಿಯೋಸ್ ಕೆಳಗಡೆ ಇಳಿಯೋಣ ಬನ್ನಿ. ಪ್ರದೇ ಹುಷಾರಾಗಿಳಿ, ಇದೆಲ್ಲ ಜಾರುತ್ತೆ ನೋಡು, ಹುಷಾರಾಗಿ ಇಳಿಬೇಕು. ನೋಡ್ರಿ 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 ಎಷ್ಟು ಕಷ್ಟ ಐತೆ ಅಂತಂದ್ರೆ. ಮತ್ತೆ ನೋಡ್ರಿ ಇಲ್ಲಿ ಪಕ್ಕದಲ್ಲೇ ಕಾಡೈತೆ, ಕಾಡಿಂದ ಪಕ್ಕ ನಮ್ಮ ಊರು ಒಳಗೈತೆ ನೋಡಿ. ಇಲ್ಲಿ ಕಾಡು ಪ್ರಾಣಿಗಳು ಬರೋದಂತಲೂ ಕಾಮನೇ ಆಗಿರುತ್ತೆ. ನೀವೇನೆ ಅದಕ್ಕೇನೆ ನಿಮ್ಗೆ ಲೈವಲ್ಲೇ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಪಕ್ಕದಲ್ಲೇ ಕಾಡೈತೆ ಅಷ್ಟೇ, ಜಸ್ಟ್ ಒಂದು 30 ಮೀಟ್ರು ಇಲ್ಲ ಅಷ್ಟೇ ಪಕ್ಕದಲ್ಲೇ ಕಾಡಿರೋದು. ಆದರೆ ನಾವಿರೋದಂತಲೂ ಇವಾಗ ಊರಲ್ಲಿ ನಾನು ಲಾಸ್ಟ್ ಟೈಮ್ ಸೋಲೋ ಕ್ಯಾಂಪಿಂಗ್ ಅನ್ನ ಮಾಡಿದ್ದು. ಲಾಸ್ಟ್ ಟೈಮ್ ಕ್ಯಾಂಪಿಂಗ್ ಹಾಕಿದ್ದಾಗಂತೂ ನನಗೆ ಒಂಥರ ಖುಷಿನೂ ಆಗ್ತಾ ಇತ್ತು, ಮತ್ತೆ ಒಂದ್ ರೀತಿ ಭಯನೂ ಆಗ್ತಾ ಇತ್ತು. ಏನಕ್ಕಪ್ಪ ಅಂತಂದ್ರೆ, ಎಕ್ಸಾಂಪಲ್ ನೀವೇನೇ ನೋಡ್ತಾ ಇರ್ಬೋದು ಇಲ್ಲಿ. ನಿಮ್ಗೇನು ಅರ್ಥ ಆಗಿರುತ್ತೆ ಅನ್ಸುತ್ತೆ, ನಾನೇನು ಹೇಳೋದೇನು ಬೇಕಾಗಿಲ್ಲ. ಸೊ ಇವಾಗ ಹೊರಡೋಣ ಬನ್ನಿ. ಯಪ್ಪ, ಎಲ್ಲೋದ್ರೂ ಕೂಡ ಇರುವೆಗಳ ಕಾಟ ಅಂತೂ ತಪ್ಪಲ್ಲ ಈ ಪ್ಲೇಸ್ಗಳಲ್ಲಿ ಇರ್ಬೋದು. ಇವಾಗ ನಮ್ಮ ಟ್ರೀ ಹೌಸ್ನ ಒಂದ್ಸಲ ನೀವೇನೆ ನೋಡ್ರಿ, ಲಾಸ್ಟ್ ಟೈಮ್ ಬಂದಾಗ ಟ್ರೀ ಹೌಸ್ ಕೆಳಗಡೆ ಯಾವುದೇ ರೀತಿ ಬೆಳೆಗಳು ಕೂಡ ಅಷ್ಟೇನು ದೊಡ್ಡದಾಗಿರ್ಲಿಲ್ಲ. ಆದ್ರೆ ಈ ಸಲ ನೋಡ್ತಾ ಇರ್ಬೋದು ನೀವು ಎಷ್ಟು ದೊಡ್ಡದಾಗೈತೆ ಎಲ್ಲ ನೋಡ್ರಿ. ನಮ್ಮ ಪ್ರದೇಶ ಉದ್ದನೇ ಆಗ್ಬಿಟ್ಟೈತೆ ಇವಾಗ ಜೋಳಗಳೆಲ್ಲ. ಸೊ ಇವಾಗಂತೂ ಇಲ್ಲೇನಾದ್ರು ಕ್ಯಾಂಪಿಂಗ್ ಅಂತಲೂ ಮಾಡ್ಬಿಟ್ರೆ ತುಂಬಾನೇ ಅಡ್ವೆಂಚರ್ ಆಗ್ಬಿಡುತ್ತೆ ಗೈಸ್, ಹೇಳ್ಬೇಕು ಅಂತಂದ್ರೆ. ಏನಕ್ಕಪ್ಪ ಅಂತಂದ್ರೆ ನೀವೇನು ನೋಡ್ತಾ ಇರ್ಬೋದು ನೋಡಿ, ಇವಾಗ ಎಷ್ಟೆಷ್ಟು ಉದ್ದ ಐತೆ ಇಲ್ಲಿ. ಇವಾಗ್ಲೂ ಕೂಡ ಪ್ರದೇ ನಿನ್ಗೆ ಅಲ್ಲೂ ಒಂದ್ಸಲ ಹೇಳ್ತಾ ಇದೀನಿ, ಇಲ್ಲೂ ಒಂದ್ಸಲ ಹೇಳ್ತಾ ಇದೀನಿ, ಕಾಡಂದಿಗಂಟ್ಲು ಪಕ್ಕ 100ಗೆ 200% ಇಲ್ಲಿ ಇದ್ದೇ ಇರುತ್ತೆ ಕಣ. ಇವಾಗ ಪಕ್ಕ ಎಲ್ಲೂ ಕೂಡ ಹೋಗಿರಲ್ಲ ಗೈಸ್, ಪಕ್ಕ ಇದ್ರಲ್ಲೇ ಇರುತ್ತೆ. ಲಾಸ್ಟ್ ಟೈಮ್ ಬಂದಾಗ ಒಂದು ಕಾಡಂದಿನಿ ಅನ್ಕೋತೀವಿ. ಲಾಸ್ಟ್ ಟೈಮ್ ಬಂದಾಗ ನಾನು ಮಹಮ್ಮದ್ ಇದೇ ಜಾಗದಲ್ಲಿ ನೋಡಿದ್ವು, ಇದೇ ಜಾಗದಲ್ಲಿ ಗುರು ಇಲ್ಲೇ ಪಾಸ್ ಆಯ್ತು ಜಸ್ಟ್. ನೆಕ್ಸ್ಟ್ ಟೈಮು ಮತ್ತೊಂದಿನ ಬರ್ತೀವಿ, ಬಂದು ಪಕ್ಕ ಇನ್ನೊಂದಿನ ಇಲ್ಲಿ ಕ್ಯಾಂಪಿಂಗ್ ಅನ್ನ ಹಾಕ್ತೀವಿ. ಓಕೆ ಗೈಸ್, ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಏನು ಅನಿಸ್ತಾ ಕಮೆಂಟ್ ಬಾಕ್ಸ್ ಮೇಲೆ ಕಮೆಂಟ್ ಮಾಡ್ಬಿಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕು, ಇಷ್ಟ ಆಗಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ಕೊಬಿಡಿ. ಆದ್ರೆ ಸಬ್ಸ್ಕ್ರೈಬ್ ಮಾಡೋದಂತಲೂ ಮಿಸ್ ಮಾಡೋಕ್ಕಂತಲೂ ಹೋಗ್ಲೇಬೇಡಿ ಅಂತ ಹೇಳ್ತಾ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಯಾವ್ದಾದ್ರು ಒಂದು ಒಳ್ಳೆ ಅಡ್ವೆಂಚರ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀವಿ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.